ನಿನ್ನೆ ರಾತ್ರಿಯ ವೇಳೆ ಭಾರತದ ಮೇಲೆ ಮಿಸೈಲ್ಗಳ ಮೂಲಕ ಡ್ರೋನ್ಗಳ ಮೂಲಕ ದಾಳಿ ಮಾಡುವಂತಹ ವಿಫಲ ಪ್ರಯತ್ನವನ್ನ ಮಾಡಿತು ಪಾಕಿಸ್ತಾನ. ಈಗ ಪಾಪಿ ಪಾಕಿಸ್ತಾನಕ್ಕೆ ಬಲೂಚ್ ಆರ್ಮಿ ಕಂಟಕವಾಗಿದೆ. ಇತ್ತ ಭಾರತ ಅತ್ತ ಬಲೂಚ್ ನಡುವಿನಲ್ಲಿ ಸಿಕ್ಕಾಕೊಂಡಿರುವಂತಹ ಪಾಕಿಸ್ತಾನದ ಸ್ಥಿತಿ ವಿಲವಿಲ ಅನ್ನೋ ರೀತಿ. ಪಾಕಿಸ್ತಾನದಲ್ಲಿ 6 ಕಡೆ ಬಲೂಚ್ ಆರ್ಮಿ ದಾಳಿಯನ್ನ ಮಾಡಿದೆ ಅನ್ನುವಂತಹ ಮಾಹಿತಿ. ಕೆಚ್ ಮಸ್ತಂಗ್ ಕಾಚಿಯಲ್ಲಿ ಬಲೂಚ್ ಆರ್ಮಿ ದಾಳಿಯನ್ನ ನಡೆಸಿದೆ. ಐಇಡಿ ಬಾಂಬ್ ಅನ್ನ ಬಳಸಿ ದಾಳಿಯನ್ನ ಮಾಡಿದೆ ಬಲೂಚ್ ಆರ್ಮಿ ಅನ್ನುವಂತಹ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ನಿನ್ನೆಯೂ ಕೂಡ ಒಂದು ದಾಳಿಯನ್ನ ಮಾಡಿತ್ತು. ಬಹಳ ಭಯಾನಕವಾದಂತಹ ದಾಳಿ. ಪಾಕಿಸ್ತಾನ ಸೇನಾ ವಾಹನವನ್ನ ಗುರಿಯಾಗಿಸಿ ಮಾಡಿದಂತಹ ದಾಳಿ. ಆ ದಾಳಿಯ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಕಂಪ್ಲೀಟ್ ಆಗಿ ಛಿದ್ರವಾಗಿ ಹೋಗಿತ್ತು ಪಾಕಿಸ್ತಾನ ಸೇನೆಯ ಆ ವೆಹಿಕಲ್. ಅದರಲ್ಲಿದ್ದಂತಹ ಪಾಕ್ ಸೈನಿಕರು ಪ್ರಾಣವನ್ನ ಕಳ್ಕೊಂಡಿದ್ರು. ಬಲೂಚಿಸ್ತಾನದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡ್ತಾ ಇದೆ ಬಲೂಚ್ ಆರ್ಮಿ. ಒಂದ್ ಕಡೆ ಭಾರತ ದಾಳಿಯನ್ನ ಮಾಡ್ತಾ ಇದ್ದ ಹಾಗೆ ಭಾರತ ಪಾಕ್ ನಡುವೆ ಯುದ್ಧದ ಸ್ಥಿತಿ ನಿರ್ಮಾಣ ಆಗ್ತಾ ಇದ್ದಂತೆ ಅತ್ತ ಬಲೂಚ್ ಆರ್ಮಿ ಕೂಡ ದಾಳಿಗೆ ಇಳಿದಿದೆ. ಪಾಕಿಸ್ತಾನಕ್ಕೆ ಬಲೂಚ್ ಆರ್ಮಿ ಅಕ್ಷರಶಃ ಕಂಟಕವಾಗಿ ಪರಿಣಮಿಸಿದೆ. ಪಾಕಿಸ್ತಾನದ ಸೈನಿಕರನ್ನ, ಪಾಕಿಸ್ತಾನದ ಸೇನಾ ನೆಲೆಗಳನ್ನ ಗುರಿಯಾಗಿಸಿ ಅಟ್ಯಾಕ್ ಮಾಡ್ತಾ ಇದೆ ಬಲೂಚ್ ಆರ್ಮಿ. ನಡುನಲ್ಲಿ ಸಿಕ್ಕಾಕೊಂಡಿರುವಂತಹ ಪಾಕಿಸ್ತಾನಕ್ಕೆ ಏನು ಮಾಡೋದು, ಯಾರನ್ನ ಫೇಸ್ ಮಾಡೋದು ಅನ್ನೋದು ಗೊತ್ತಾಗ್ತಾ ಇಲ್ಲ. ಕೆಚ್ ಮಸ್ತಂಗ್ ಕಾಚಿ ಈ ಭಾಗದಲ್ಲಿ ಇಂಪ್ರೂವೈಸ್ಡ್ ಡಿವೈಸ್, ಎಕ್ಸ್ಪ್ಲೋಸಿವ್ ಡಿವೈಸ್, ಸುಧಾರಿತ ಸ್ಫೋಟಕಗಳನ್ನ ಬಳಸಿ ದಾಳಿ ಮಾಡುವಂತಹ ಕೆಲಸವನ್ನ ಬಲೂಚ್ ಆರ್ಮಿ ಮಾಡಿದೆ ಅನ್ನುವಂತಹ ಅಪ್ಡೇಟ್ ಸಿಗ್ತಾ ಇರೋದು. ನಿನ್ನೆ ಮಾಡಿದಂತಹ ಆ ಸ್ಫೋಟ, ಐಇಡಿ ಬಳಸಿ ಮಾಡಿದಂತಹ ಸ್ಫೋಟ, ಆ ಭೀಕರ ಸ್ಫೋಟದ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ನಿನ್ನೆ ರಾತ್ರಿಯೂ ಕೂಡ ಭಾರತ ಪಾಕಿಸ್ತಾನದ ನಗರಗಳಿಗೆ ನುಗ್ಗಿ ಹೊಡಿತಾ ಇದ್ದ ಹಾಗೆ ಡ್ರೋನ್ಗಳ ಮೂಲಕ, ಮಿಸೈಲ್ ಮೂಲಕ ಅಟ್ಯಾಕ್ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಕ್ವೆಟ್ಟಾ ಪ್ರಾಂತ್ಯದಲ್ಲಿ ಬಲೂಚ್ ಆರ್ಮಿ ದಾಳಿಯನ್ನ ಮಾಡಿತ್ತು ಪಾಕಿಸ್ತಾನದ ಸೇನಾ ನೆಲೆಗಳನ್ನ ಗುರಿಯಾಗಿಸಿ. ಈಗಲೂ ಕೂಡ ಅಲ್ಲಿ ಬಲೂಚ್ ಆರ್ಮಿಯ ದಾಳಿ ಮುಂದುವರೆದಿದೆ. ಸುಮಾರು 3-4 ಪ್ರದೇಶಗಳಲ್ಲಿ ಸೇನಾ ನೆಲೆಗಳನ್ನ, ಸೈನಿಕರನ್ನ ಗುರಿಯಾಗಿಸಿ ಒಟ್ಟು 6 ಪ್ರದೇಶಗಳಲ್ಲಿ ಸೇನಾ ನೆಲೆ, ಅವರ ಪಾಕಿಸ್ತಾನದ ಸೈನ್ಯವನ್ನ ಗುರಿಯಾಗಿಸಿ ಬಲೂಚ್ ಆರ್ಮಿ ದಾಳಿಯನ್ನ ಮಾಡಿರುವ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಐಇಡಿ ಬಾಂಬ್ ಅನ್ನ ಬಳಸಿ ನಡೆಸಿರುವಂತಹ ದಾಳಿ ಇದು. ಹಾಗಾಗಿ ಎಷ್ಟು ಕ್ಯಾಶುಯಾಲಿಟಿ ಆಗಿದೆ, ಎಷ್ಟು ಜನ ಪಾಕ್ ಸೈನಿಕರು ಪ್ರಾಣವನ್ನ ಕಳ್ಕೊಂಡಿದ್ದಾರೆ, ಇದೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟೇ ಮಾಹಿತಿ ಲಭ್ಯ ಆಗಬೇಕು. ಪಾಕಿಸ್ತಾನದ ಬಾವುಟವನ್ನ ತೆಗೆದುಹಾಕಿ ಬಲೂಚ್ ಆರ್ಮಿಯ ಬಾವುಟವನ್ನ ಹಾರಿಸ್ತಾ ಇರುವಂತಹ ದೃಶ್ಯವನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ನಿನ್ನೆ ಕ್ವೆಟಾ ಭಾಗದಲ್ಲಿ ಒಂದು ಪ್ರದೇಶವನ್ನ ತನ್ನ ಹಿಡಿತಕ್ಕೆ ತೆಗೆದುಕೊಂಡಂತಹ ನಂತರದಲ್ಲಿ ಬಲೂಚ್ ಆರ್ಮಿ ಮಾಡಿದಂತಹ ಕೆಲಸ ಇದು. ಪಾಕಿಸ್ತಾನದ ಫ್ಲಾಗ್ ಏನಿದೆ ಅದನ್ನ ತೆಗೆದುಹಾಕಿ ಆ ಜಾಗದಲ್ಲಿ ಬಲೂಚ್ ಆರ್ಮಿಯ ಫ್ಲಾಗ್ ಅನ್ನ ಹಾರಿಸಿ, ಈ ಜಾಗ ನಮ್ಮ ಹಿಡಿತದಲ್ಲಿದೆ, ಈ ಜಾಗದ ಹಿಡಿತವನ್ನ ನಾವು ತೆಗೆದುಕೊಂಡಿದ್ದೀವಿ, ಕಂಟ್ರೋಲ್ನ ನಾವು ತೆಗೆದುಕೊಂಡಿದ್ದೀವಿ ಅನ್ನುವಂತಹ ಸಂದೇಶವನ್ನ ಕೊಟ್ಟಿದ್ದು ಬಲೂಚಿಸ್ತಾನದ ಆರ್ಮಿ. ಆ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಮತ್ತೊಂದ್ ಕಡೆ ನಿನ್ನೆ ಬೆಳಗ್ಗೆ ಬಲೂಚ್ ಆರ್ಮಿ ಪಾಕಿಸ್ತಾನದ ಸೇನೆಯನ್ನ ಗುರಿಯಾಗಿಸಿ ಅವರ ಸೇನಾ ವಾಹನವನ್ನ ಸುಧಾರಿತ ಸ್ಫೋಟಕವನ್ನ ಬಳಸಿ ಛಿದ್ರ ಮಾಡಿದಂತಹ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಚೀನಾದ ಕಳಪೆ ಮಾಲನ್ನ ನಂಬಿ ಕೆಟ್ಟಿದೆ ಪಾಕಿಸ್ತಾನ. ಭಾರತದಲ್ಲಿ ಚೀನಾ ಮೇಡ್ ಮಿಸೈಲ್ಗಳ, ಚೀನಾ ಮೇಡ್ ಡ್ರೋನ್ಗಳ ಆಟ ನಡೆಯಲೇ ಇಲ್ಲ. ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ನ ಪರಾಕ್ರಮದಿಂದಾಗಿ ಅವೆಲ್ಲವೂ ಕೂಡ ಭಾರತದ ಭೂಮಿಯ ಒಳಗೆ ಟಾರ್ಗೆಟ್ನ ರೀಚ್ ಮಾಡೋದ್ರ ಮೊದಲೇ ಛಿದ್ರವಾಗಿ ಹೋಗ್ಬಿಡುತ್ತೆ. ಭಾರತದ ಭೂಭಾಗದ ಒಳಗೆ ಬಂದು ಬಿದ್ದಿದೆ ಪಾಕ್ ಮಿಸೈಲ್ಸ್ನ ಬಿಡಿ ಭಾಗಗಳು. ಚೀನಾ ನಿರ್ಮಿಸಿರುವಂತಹ ಕಳಪೆ ಮಿಸೈಲ್ಗಳ ದರ್ಶನ ಈಗ ಪಾಕಿಸ್ತಾನಕ್ಕೆ ಆಗ್ತಾ ಇದೆ. ಅಯ್ಯಯ್ಯೋ, ಎಂಥ ಮೋಸ ಮಾಡ್ಬಿಡ್ತು ಚೀನಾ ನನಗೆ, ಎಂಥ ಕಳಪೆ ಯುದ್ಧ ವಿಮಾನ, ಕಳಪೆ ಮಿಸೈಲ್ಗಳನ್ನ, ಕಳಪೆ ಡ್ರೋನ್ಗಳನ್ನ ತನ ಕೊಟ್ಟಿದೆ ಚೀನಾ ಅನ್ನೋದು ಈಗ ಅರ್ಥ ಆಗ್ತಾ ಇದೆ ಪಾಕಿಸ್ತಾನಕ್ಕೆ. ಮೇಡ್ ಇನ್ ಚೀನಾ ಕ್ಷಿಪಣಿಯನ್ನ ಬಳಸಿ, ವಿಮಾನವನ್ನ ಬಳಸಿ ಕೆಟ್ಟಬಿಟ್ಟಿದೆ ಪಾಕಿಸ್ತಾನ. ಚೀನಾದ JF-17, J-10C ವಿಮಾನಗಳು ಉಡಿಸಾಗಿದ್ದಾವೆ ಭಾರತೀಯ ಏರ್ ಡಿಫೆನ್ಸ್ ಸಿಸ್ಟಮ್ನ ಮೂಲಕ. ಪಾಕ್ ಫೈಟರ್ ಜೆಟ್ ಉಡಿಸಾಗಿರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಪಂಜಾಬ್ನ ಬಟಿಂಡಾ ಅಲ್ಲಿ ಬಂದು ಬಿದ್ದಿದೆ. ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಯಾವ ರೀತಿ ವರ್ಕ್ ಆಗಿದೆ ಅನ್ನೋದನ್ನ ನೋಡ್ತಾ ಇದ್ದೀರಿ. ಪಾಕಿಸ್ತಾನದ ಅಷ್ಟು ದೊಡ್ಡ ಏರ್ಕ್ರಾಫ್ಟ್,
ಆ ಏರ್ಕ್ರಾಫ್ಟ್ ಅನ್ನ ಛಿದ್ರ ಮಾಡುವಂತಹ ಕೆಲಸವನ್ನ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಮಾಡ್ತು. S-400 ಹಾಗೆ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ ಈ ಭಾಗದಲ್ಲಿ ನಿಯೋಜನೆ ಆಗಿದ್ದಿತ್ತು. ಚೀನಾದ ಕಳಪೆ ಮಾಲಿನ ದರ್ಶನವನ್ನ ನೋಡ್ತಾ ಇದ್ದೀರಿ. ಪಾಕ್ ಬಳಸಿದಂತಹ ಕಳಪೆ ಮಾಲು, ಪಾಕ್ ಚೀನಾದಿಂದ ಪಡ್ಕೊಂಡಂತಹ ಕಳಪೆ ಮಾಲು, ಪಾಕ್ನ ಮಿಸೈಲ್ ಧ್ವಂಸ ಆಗಿ ಭಾರತದ ನೆಲದಲ್ಲಿ ಬಂದು ಬಿದ್ದಿದೆ. ಪಂಜಾಬ್ನ ಹೋಶಿಯಾರ್ಪುರ್ PL-15 ಈ ಮಿಸೈಲ್ ಅದು. ಮತ್ತೊಂದು ಕಡೆ ಪಾಕ್ನ ಫೈಟರ್ ಜೆಟ್ ಒಡಿಸ್ಸಾಗಿ ಛಿದ್ರವಾಗಿ ಪಂಜಾಬ್ನ ಬಟಿಂಡಾದಲ್ಲಿ ಬಿದ್ದಿರುವುದನ್ನ ನೋಡ್ತಾ ಇದ್ದೀರಿ. ಮತ್ತೊಂದು ಕಡೆ ಗುಜರಾತ್ನ ಕಚ್ ಭಾಗದಲ್ಲಿ ಪಾಕಿಸ್ತಾನ ಕಳುಹಿಸಿದ್ದಂತಹ ಡ್ರೋನ್, ಆ ಡ್ರೋನ್ ನ ಯಾವ ರೀತಿ ಛಿದ್ರ ಮಾಡಿದೆ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಅಲ್ಲಿಗೆ ಚೀನಾ ಮಾಲು ಎಂಥ ಕಳಪೆ ಮಾಲು ಅನ್ನೋದು ಸಾಮಾನ್ಯವಾಗಿ ಮಾರ್ಕೆಟ್ನಲ್ಲಿ ಐಟಮ್ಸ್ಗಳನ್ನ ತಗೊಂಡವ್ರಿಗೆ ಗೊತ್ತಿತ್ತು. ಆದರೆ ಈ ರೀತಿ ಜನ ಬಳಸುವಂತಹ ಸಾಮಾನ್ಯ ಐಟಮ್ಸ್ಗಳು ಮಾತ್ರ ಅಲ್ಲ, ಅವರು ರಕ್ಷಣೆಗಾಗಿ ತಯಾರು ಮಾಡುವಂಥ ಈ ಮಿಸೈಲ್ಗಳು, ಈ ಡ್ರೋನ್ಗಳು, ಈ ಏರ್ಕ್ರಾಫ್ಟ್ಗಳು, ಅವುಗಳು ಕೂಡ ಕಳಪೆ ಅನ್ನೋದು ಈಗ ಜಗಜ್ಜಾಹೀರಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.